ಸ್ನೇಹಿತರೆ, ನಾನು ನಿಮಗೆ ತೋರಿಸ್ತಾ ಇರೋದು ಇದು ನೀರು ದೋಸೆ. ನೀರು ದೋಸೆ ಏನಕ್ಕಪ್ಪ ಈ ಥರ ಕಲರ್ ಇದೆ ಅಂದರೆ, ಇದು ಸಿರಿಧಾನ್ಯದಲ್ಲಿ ಮಾಡಿರೋದು. ಸಿರಿಧಾನ್ಯಗಳನ್ನು ನಾವು ಉಪಯೋಗಿಸ್ಕೊಂಡು ಎಲ್ಲ ರೀತಿಯ ಅಡುಗೆಗಳನ್ನು ಮಾಡ್ಬೋದು. ನಾನು ಅದರಲ್ಲಿ ನಿಮಗೆ ನೀರು ದೋಸೆನ ತೋರಿಸ್ತಾ ಇದ್ದೀನಿ ಇವತ್ತು. ಬನ್ನಿ ನೋಡೋಣ. ಸ್ನೇಹಿತರೆ, ಸಿರಿಧಾನ್ಯದಲ್ಲಿ ಎಲ್ಲ ರೀತಿ ಅಡುಗೆ ಮಾಡಿ ತಿನ್ಬೋದು ಅಂತ ನಾನು ಹೇಳಿದೆ. ಹಾಗೆ ಎಲ್ಲ ರೀತಿ ಕಾಯಿಲೆ ಇರೋರು ಕೂಡ ಈ ಧಾನ್ಯಗಳನ್ನು ಉಪಯೋಗಿಸ್ಬೋದು ಅಂತ ನಾನು ಫೀಲ್ ಫ್ರೀಯಾಗಿ ಹೇಳ್ತಿದ್ದೀನಿ ನಿಮಗೆ. ನೀವು ಉಪಯೋಗಿಸಿ ನೋಡಿ ಹೇಗಾಯಿತು ಅಂತ ನೀವು ಕಮೆಂಟ್ ಮಾಡಿ ನನಗೆ ಹೇಳಬೇಕು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನು 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಇದು ಇಬ್ಬರಿಗೆ ಮಾಡ್ತಾ ಇರೋದು. 2 ಕಪ್ ಅಕ್ಕಿ ಸಾಕು. ಇಲ್ಲಿ ಅಕ್ಕಿನ ನಾನು ತೊಳೆದು ತೊಗೊಂಬಂದಿದ್ದೀನಿ. ಇದನ್ನು ನಾನು ಓವರ್ನೈಟ್ ಸೋಕ್ ಮಾಡಿ ಇಡ್ತೀನಿ. 8 ಅವರ್ ನೆನೆದ್ರೆ ಸಾಕು. ನೆಕ್ಸ್ಟ್ ಡೇ ಇದು ನಾವು ಮಾಮೂಲಿ ನೀರು ದೋಸೆಗೆ ಸ್ವಲ್ಪ ತೆಂಗಿನಕಾಯಿನ ಮಿಕ್ಸ್ ಮಾಡ್ಕೋತೀವಲ್ವ, ಅದಕ್ಕೆ ಸಣ್ಣ ಬೌಲಲ್ಲಿ ಇದನ್ನು ತೆಂಗಿನಕಾಯಿನ ನಾನು ತುರ್ಕೊಂಬಂದಿದ್ದೀನಿ. ಇದಕ್ಕೆ ಹಾಕಿ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಂಬರೋದು. ನಾವು ಸಣ್ಣಗೆ ರುಬ್ಕೊಂಬರಬೇಕು ಇದನ್ನು. ಸ್ನೇಹಿತರೆ, ನಾವು ಸಿರಿಧಾನ್ಯದಲ್ಲಿ ನೀರು ದೋಸೆ ಮಾಡಬೇಕಂದ್ರೆ ಯಾವುದಾದ್ರೂ ಅಕ್ಕಿ, ಅದರಲ್ಲೂ ಆರ್ಕ ಅಕ್ಕಿ, ಸಾಮೆ ಅಕ್ಕಿ, ಹಾಗೆ ಊದಲಕ್ಕಿ, ಈ 3 ಅಕ್ಕಿ ತುಂಬ ಸಾಫ್ಟ್ ಇನ್ ನೇಚರ್ ಇರೋದ್ರಿಂದ ನಾವು ಈ ಸಿರಿಧಾನ್ಯಗಳನ್ನು ಉಪಯೋಗಿಸ್ಕೊಂಡು ನೀರು ದೋಸೆ ಮಾಡ್ಬೋದು. ಸೊ ರುಬ್ಕೊಂಬಂದಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ನಾವು ಚೆನ್ನಾಗಿ ಕಲಿಸ್ಕೋಬೇಕು. ನಾವು ನೀರು ದೋಸೆ ಮಾಡಬೇಕಾದ್ರೆ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೋತೀವಿ. ಸೊ ನೀರು ಹಾಕಿ ನಮಗೆ ಯಾವ ಥರ ನೀರು ದೋಸೆ ಕನ್ಸಿಸ್ಟೆನ್ಸಿ ಗೊತ್ತಲ್ವ ನಮಗೆ, ಮಾಮೂಲಿ ಅಕ್ಕಿಲಿ ನಾವು ಮಾಡೋದು. ಸೊ ಅದೇ ರೀತಿ ಅದೇ ಕನ್ಸಿಸ್ಟೆನ್ಸಿಲಿ ಇದನ್ನು ಮಾಡ್ಕೋಬೇಕು. ಸ್ನೇಹಿತರೆ, ನಾವು ದೋಸೆ ಮಾಡಬೇಕಾದ್ರೆ ಮಾಮೂಲಿಯಾಗಿ ಬೇಳೆ ಉಪಯೋಗಿಸ್ಕೊಂಡು ಮಾಡ್ತೀವಲ್ವ, ನಾವು ಜಾಸ್ತಿ ಪ್ರೋಟೀನ್ ಅಂಶ ತಿನ್ನಬಾರ್ದು ಅಂತ ಕೆಲವರಿಗೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಅಂಥವ್ರಿಗೆ ನಾವು ನೀರು ದೋಸೆ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು. ದೋಸೆ ತಿಂದಂಗೂ ಆಗುತ್ತೆ, ಹಾಗೆ ಪ್ರೋಟೀನ್ನ ಅವ್ರಿಗೆ ಅವಾಯ್ಡ್ ಮಾಡ್ದಂಗೂ ಆಗುತ್ತೆ. ಸೊ ಈ ದೋಸೆನ ಈಗ ಹಾಕ್ಕೊಳ್ಳೋಣ. ಯೂರಿಕ್ ಆ್ಯಸಿಡ್ ಜಾಸ್ತಿ ಇದ್ದು ಕಿಡ್ನಿ ಪೇಷಂಟ್ಸ್ ಇರ್ತಾರಲ್ಲ, ಅವ್ರಿಗೆ ಪ್ರೋಟೀನ್ ಅವಾಯ್ಡ್ ಮಾಡೋಕ್ಕೆ ಹೇಳ್ತಾರೆ. ಹಾಗಾಗಿ ಈಗ ನಾವು ದೋಸೆ ಹಾಕ್ಕೊಳ್ಳೋಣ. ನಾನು ಹೆಂಚಿಟ್ಕೊಂಡಿದ್ದೀನಿ ಕಾಯೋಕ್ಕೆ. ಮಾಮೂಲಿ ನಾವು ನೀರು ದೋಸೆ ಹಾಕ್ತೀವಲ್ಲ ಅದೇ ರೀತಿಯೇ ಹಾಕೋದು. ಇದು ಫೈಬರ್ ಕಂಟೆಂಟ್ ನಾವು ಬಿಳಿ ಅಕ್ಕಿಗಿಂತ ಇದರಲ್ಲಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಡ್ರೇ ಒಳ್ಳೆಯದು. ಆಮೇಲೆ ಸ್ನೇಹಿತರೆ, ಇದು ಬಿಳಿ ಅಕ್ಕಿಲಿ ಮಾಡಿದಂತಹ ದೋಸೆ ಹೇಗೆ ಪಟ ಅಂತ ಹೇಳುತ್ತೋ ಆ ರೀತಿ ಹೇಳೋದಿಲ್ಲ. ಇದು ಸ್ವಲ್ಪ ಟ್ರಿಕ್ಸನ್ನು ಯೂಸ್ ಮಾಡಿದ್ರೆ ಆರಾಮಾಗಿ ಹೇಳುತ್ತೆ. ನಾವು ಎಡ್ಜನ್ನ ಸ್ವಲ್ಪ ಬಿಡಿಸ್ಕೊಂಡು ಇದನ್ನು ನಾವು ಮಾಮೂಲಿಯಾಗಿ ನಾವು ದೋಸೆ ಎತ್ತೋ ಥರ ಎತ್ಬೋದು. ಬಟ್ ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ. ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ, 1-2 ದೋಸೆ ಎತ್ತಿ ತೋರಿಸ್ತೀನಿ ಯಾವ ಥರ ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ ಅಂತ. ಯಾಕಂದರೆ ಇದರಲ್ಲಿ ಆ ಒಂದು ಜಿಗುಟು ಅಂಶ ಅಂತ ಇರುತ್ತೆ ನೋಡಿ, ಅದು ಕೂಡ ಜಾಸ್ತಿ ಇರೋದಿಲ್ಲ. ನಾವು ಮಾಮೂಲಿ ಅಕ್ಕಿ ಗೋಧಿನ ಹೋಲಿಸಿದ್ರೆ ಸಿರಿಧಾನ್ಯಗಳು ಹೆಚ್ಚಾಗಿ ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಫೈಬರ್ ಇರುತ್ತೆ ಅದರಲ್ಲಿ. ಅದನ್ನು ಆ ಅಕ್ಕಿ ಗೋಧಿನ ನಾವು ಹೋಲಿಸಿದ್ರೆ ಸ್ವಲ್ಪ ಫೈಬರ್ ಹೆಚ್ಚಾಗಿ ಇರುತ್ತೆ ಇದರಲ್ಲಿ. ಹಾಗೆ ಅಷ್ಟೇ ನ್ಯೂಟ್ರಿಷನ್ಸ್ ಕೂಡ ಇರುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಿಮ್ಮ ಎಲ್ಲ ಕಾಯಿಲೆಗಳನ್ನು ರಿಪೇರಿ ಮಾಡೋದಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ನಾನು ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ತೆಳುಗೆ ಬೇಕಾದರೂ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ನೋಡಿ, ಈ ಥರ ಎಡ್ಜನ್ನು ನಾವು ಬಿಡಿಸ್ತಾ ಇರ್ಬೇಕಾದ್ರೆ ಸ್ವಲ್ಪ ಅದು ಮುರಿದೋಗೋವಂಥ ಒಂದು ಚಾನ್ಸಸ್ ಇರುತ್ತೆ. ನಾನು ಇದಕ್ಕೊಂದು ಇನ್ನೊಂದು ಟ್ರಿಕ್ಸ್ ಮಾಡ್ತೀನಿ. ಯಾಕಂದರೆ ಈ ಕರಾವಳಿ ಸೈಡು ಏನು ಈ ಚಿಬ್ಲು ಅಂತ ಬರುತ್ತೆ ನೋಡಿ, ಅದನ್ನು ಯೂಸ್ ಮಾಡ್ತಾರೆ. ಆ ಚಿಬ್ಲನ್ನ ಈಗ ನಾವು ಎಡ್ಜನ್ನ ಬಿಡಿಸ್ಕೊಂಡು ಚಿಬ್ಲು ಇಟ್ಬಿಟ್ಟು ಅದನ್ನು ಎತ್ತಿದ್ರೆ ಆರಾಮಾಗಿ ಬರುತ್ತೆ. ಒಂದು 30 ಸೆಕೆಂಡ್ ಬಿಟ್ಟು ಅದನ್ನು ದೋಸೆನ ನಾವು ಫೋಲ್ಡ್ ಮಾಡ್ಕೋಬೋದು. ಅಷ್ಟೇ ಟ್ರಿಕ್ಸ್ ಯೂಸ್ ಮಾಡಿದ್ರೆ ಆರಾಮಾಗಿ ದೋಸೆ ಬರುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ ಅಲ್ಲಿ ಯಾವ ಥರ ಮಾಡೋದು ಅಂತ. ಸೊ ನಾನು ಎಡ್ಜ್ ಬಿಡಿಸ್ಕೊಂಡು ಚಿಬ್ಲು ಇಟ್ಬಿಟ್ಟು ಆಮೇಲೆ ಇದು ಏನು ತವಾನ ನಾನು ಈ ಥರ ಮಡ್ಚ್ತೀನಿ. ಸೊ ಅವಾಗ ನೀಟಾಗಿ ಅದು ಬಿಟ್ಕೊಂಡು ಬರುತ್ತೆ. ನೋಡ್ತಾ ಇರ್ಬೋದು ನೀವಲ್ಲಿ ಎಷ್ಟು ನೀಟಾಗಿ ಬಿಟ್ಕೊಂಡು ಬಂದಿದೆ ಅಂಥೇಳಿ. ಸೊ ಇದೇ ರೀತಿ ಎಲ್ಲ ದೋಸೆನ ನಾವು ಮಾಡ್ಕೋಬೇಕು. ನಾನು ಇದನ್ನು ತೆಂಗಿನ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಬಿಳಿ ಅಕ್ಕಿ ದೋಸೆಗಿಂತ ಈ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಫಿಲ್ಲಿಂಗು ಅನಿಸುತ್ತೆ. ತುಂಬ ಹೊತ್ತು ಹೊಟ್ಟೆ ಹಸುವಾಗೋದಿಲ್ಲ. ಸೊ ವೆಯ್ಟ್ ಲಾಸ್ ಮಾಡೋರಿಗೆ, ಆಮೇಲೆ ನೀವು ಕೆಲವೊಂದು ಕಾಯಿಲೆಗಳನ್ನ ರಿವರ್ಸ್ ಮಾಡ್ಕೊಳ್ಳೋ ಹಾಗಿದ್ರೆ ಈ ಥರ ವೆರೈಟಿ ಮಾಡ್ಕೊಂಡು ತಿನ್ಬೋದು. ಯಾರು ಏನು ಬಾಯಿ ಕಟ್ಟಬೇಕಾಗಿಲ್ಲ, ಆ ಥರ ಏನೂ ಇಲ್ಲ. ಡಯಟ್ ಮಾಡೋದಂದರೆ ನಾವು ಕೆಲವೊಂದನ್ನು ಬಿಟ್ಬಿಡಬೇಕು, ಸೆಲೆಕ್ಟೆಡ್ ಪ್ರಾಡಕ್ಟ್ಸ್ ಮಾತ್ರ ತಿನ್ನಬೇಕು ಅಂತ ಇರುತ್ತೆ. ಆ ಥರ ಏನೂ ಇಲ್ಲ. ಸಿರಿಧಾನ್ಯಗಳಲ್ಲಿ ಎಲ್ಲ ರೀತಿಯ ಅಡುಗೆಗಳನ್ನು ಮಾಡ್ಬೋದು, ಬಗೆಯಾದ ಅಡುಗೆಗಳನ್ನು ಮಾಡ್ಬೋದು. ನಾನೀಗ ಆಲ್ರೆಡಿ ನಿಮಗೆ ಕೆಲವೊಂದು ರೆಸಿಪೀಸ್ಗಳನ್ನ ತೋರಿಸಿದ್ದೀನಿ. ಮುಂದೆನೂ ಇದೇ ರೀತಿ ರೆಸಿಪೀಸ್ಗಳು ಬರ್ತಾ ಇರುತ್ತೆ. ನೀವು ವೆಯ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.